ಇಬ್ಬರು ಸುಲಿಗೆಕೋರರ ಬಂಧನ. ಕಲಬುರಗಿ ಜಿಲ್ಲೆ ಅಫಜಲಾಪುರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರು ಸುಲಿಗೆಕೋರರನ್ನ ಬಂಧಿಸಲಾಗಿದೆ ಎಂದು ಕಲಬುರಗಿ ಎಸ್ಪಿ ಅಡೂರು ಶ್ರೀನಿವಾಸುಲು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾರ್ಚ್ 4ರಂದು ಗಣಗಾಪುರ ಮತ್ತು ಚೌಡಾಪುರ ಮಧ್ಯೆ ಮಲ್ಲಿನಾಥ ಎಂಬುವರು ದಿಕ್ಸಂಗ ಗ್ರಾಮದಿಂದ ಸ್ಟೇಷನ್ ಗಣಗಾಪುರಕ್ಕೆ ಬೈಕ್ ಮೇಲೆ ಹೋಗುತ್ತಿರುವಾಗ ಬೈಕ್ ಕಸಿದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೃತ್ಯ ನಡೆದು 8 ಗಂಟೆಗಳಲ್ಲಿ ಸುಲಿಗೆಕೋರರಾದ ಸುಧಾಕರ್ ಮತ್ತು ರಾಹುಲ್ನನ್ನ ಬಂಧಿಸಲಾಗಿದೆ ಎಂದು ಎಸ್ಪಿ ಹೇಳಿದರು. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ4. Yes, sir. Okay, sir. ಕಲಬುರಗಿ ಜಿಲ್ಲೆಯ ರೇವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ 4, 2025 ನೈಟ್ ಅಂದಾಜು 9:15 to 9:30 ಮಧ್ಯ ಅವಧಿಯಲ್ಲಿ ದಿಕ್ಸಂಗ ಟು ಸ್ಟೇಷನ್ ಗಣಗಾಪುರ ರೋಡ್ ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಮಲ್ಲಿನಾಥ್ ತಂದೆ ಶಿವಾನಂದ್ ಹಿರೇಕೊಂಡ ಮತ್ತು ಮಲ್ಲಿನಾಥ್ ತಂದೆ ಗೌಡಪ್ಪ ಪೊಲೀಸ್ ಪಾರ್ಟಿ ಇವರು ದಿಕ್ಸಂಗ ಬೀದವರು ಮೋಟಾರ್ ಸೈಕಲ್ ಮೇಲೆ ಹೋಗ್ತಿರುವಾಗ ಇಬ್ಬರು ಅನ್ನೋನ್ ಪರ್ಸನ್ಸ್ ಪಲ್ಸರ್ ಬೈಕ್ ಮೇಲೆ ಬಂದು ಅವ್ರನ್ನ ಅಡ್ಡಗಟ್ಟಿ ಅವರನ್ನು ನಿಲ್ಲಿಸಿ ಅವರ ಕಡೆ ಇರುವಂತಹ ಮೋಟಾರ್ ಸೈಕಲ್ ಅನ್ನು ರಾಬರಿ ಮಾಡಿಕೊಂಡು ಹೋಗಿರ್ತಾರೆ. ಇಮಿಡಿಯೇಟ್ ಆಗಿ ನಾವು ರೇವೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 13/2025 ರಾಬರಿ ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ತಕ್ಷಣ ಡಿವೈಎಸ್ಪಿ ಆನಂದ್ ಓಪಿ ಅವರ ಸೂಪರ್ವಿಷನ್ ನಲ್ಲಿ ಸಿಪಿಐ ಚೆನ್ನಯ್ಯ ಹಿರೇಮಠ ಅವರು ಮತ್ತು PSI ಸೋಮಲಿಂಗ ಒಡೆಯರ್, ರಾಹುಲ್ ಪಾವಡೆ, ಕಮಲೂರು ಅವರು PSI ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಎಲ್ಲ ಲಿಂಗ ಕರ್ಸಗಿ, ಆನಂದ್ ಹಿರೇಮಠ್, ರಾಜು ಕಲ್ಯಾಣ್ಕರ್, ಭಗವಂತರಾಯ್ ಬಿರಾದರ್, ಬೀರಣ್ಣ, ವಿಶ್ವನಾಥ್ ಅಕ್ಕಲಕೋಟ, ಚಿದಾನಂದ್ ಬಿರಾದರ್, ಲಿಂಗಣ್ಣ ಕಣ್ಣಿ, ಯಲ್ಲಾಲಿಂಗ ಉದಿ, ಶ್ರೀಕಾಂತ್ ಖಾನಾಪುರ, ಶಿವಯ್ಯ, ರಾಜಶೇಖರ್ ಇವರೆಲ್ಲ ಸೇರಿ ಸಪರೇಟ್ 3 ಟೀಮ್ಸ್ ಮಾಡಲಾಗಿದೆ. ಅದು ನೈಟ್ 9:30 ಸಮಯದಲ್ಲಿ ರಾಬರಿ ಆಗಿರುತ್ತದೆ. ಬೆಳಿಗ್ಗೆ 4 ಗಂಟೆಗೆ ಈ ಕೃತ್ಯವನ್ನು ಮಾಡಿರುವಂತಹ ಅಫೆನ್ಸ್ ಮಾಡಿರುವಂತಹ ಇಬ್ಬರು ಆರೋಪಿಗಳನ್ನು ಮತ್ತು ಅವರ ರಾಬರಿ ಮಾಡಿರುವಂತಹ ಬೈಕ್ ಅನ್ನು ಮತ್ತು ಅಫೆನ್ಸ್ ಮಾಡಲಿಕ್ಕೆ ಅವರು ಯೂಸ್ ಮಾಡಿರುವಂತಹ ಪಲ್ಸರ್ ಬೈಕ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಆರೋಪಿ ಹೆಸರು ನೋಡಿದಾಗ ಸುಧಾಕರ್ ತಂದೆ ಗುಂಡಪ್ಪ ಮದಗುಂಕಿ ಅಂತ 26 ವರ್ಷ, ಡ್ರೈವರ್ ಕೆಲಸ, ಉತ್ತರಗಾಂವ್ ಗ್ರಾಮ, ಆನಂದ್. ಎರಡನೇ ಆರೋಪಿ ರಾಹುಲ್ ತಂದೆ ರೇವಣ್ ಸಿದ್ದಪ್ಪ 19 years, ಕೂಲಿ ಕೆಲಸ, ಪಟ್ಟಣಿ ಗ್ರಾಮ, ಆನಂದ್. ಇದರಲ್ಲಿ ನಾವು ಅಫೆನ್ಸ್ ಯೂಸ್ ಮಾಡಿದಂಥ ಯೂಸ್ ಮಾಡಿರುವಂತಹ ಬೈಕು ಮತ್ತು ಕಳೆದೋಗಿರುವ ಬೈಕ್ ಎರಡು ಅಂದಾಜು 1,50,000 ಮೌಲ್ಯದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ತದನಂತರ ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಈಗ ಇದು ನಮ್ಗೆ ಹೆಂಗೆ ಆದಷ್ಟು ಬೇಗ ವಿದಿನ್ 6 to 8 hours ಹೊರಗಡೆ ನಾವು ಅಷ್ಟೊಂದು ಎಫರ್ಟ್ಸ್ ಮಾಡಿ ಅವ್ರು ಹಿಂಗೆ ಕಂಡುಹಿಡಿದ್ವಿ ಅಂದ್ರೆ, ಒಂದು ಅವರು ಅಫೆನ್ಸ್ ಮಾಡಬೇಕಾದ್ರೆ ಅವರು ಪಲ್ಸರ್ ಬೈಕ್ ಅಂತ ಬಂದು ಅವರು ಕಲ್ಲಿನ ಇಟ್ಕೊಂಡು ಕಲ್ಲಿಂದ ಹೊಡಿತೀವಿ, ನೀವು ನಿಲ್ಲಿಸಲಿಲ್ಲ ಅಂತ ಅವರು ಎದುರಿಸಿದ ಮೇಲೆ ಅವರು ವಿಕ್ಟಿಮ್ಸ್ ಅವರು ಗಾಡಿಯನ್ನು ನಿಲ್ಲಿಸಿರ್ತಾರೆ. ತದನಂತರ ಅವರು ಅವ್ರ ಜೊತೆ ಮಾತಾಡಿದ್ರೆ ಎಲ್ಲಿಂದ ಬಂದಿದೆ, ಎಲ್ಲಿಗೆ ಹೋಗ್ತಿದೆ ಅಂತ ಸ್ವಲ್ಪ ವಿಚಾರ ಮಾಡೋ ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿರೋದೇನೆಂದ್ರೆ, ಫಿರ್ಯಾದಿಗಾರ ಹೇಳಿದ ಪ್ರಕಾರ ಅವರು ಲೋಕಲ್ ಐಡೆಂಟಿಸ್ ಇರಬಹುದು ಒಂದು, ಮತ್ತು ಅವ್ರ ಭಾಷೆ ಎಲ್ಲ ಲೋಕಲ್ ಭಾಷೆ ತರ ಇದೆ ಅನ್ನೋದು ನಮಗೆ ಒಂದು ಐಡೆಂಟಿಟಿ ಸಿಕ್ಕಿದೆ. ಇದು ಆಚೆ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಯಲ್ಲಿ ಬಂದು ಮಾಡಿರುವಂತಹ ಕೆಲಸ ಅಲ್ಲ, ಇದು ಇದೇ ಜಿಲ್ಲೆಯಲ್ಲಿ ಅವರು ಮಾಡಿರುವಂತಹ ಒಂದು ಕೆಲಸ ಅನ್ನೋದು ನಮಗೆ ಫಸ್ಟ್ ಪ್ರಾಥಮಿಕ ವಿಚಾರಣೆಯಲ್ಲಿ ತಕ್ಷಣ ನಮಗೆ ಗೊತ್ತಾಗುತ್ತೆ. ತದನಂತರ ನಾವು ಸುತ್ತಮುತ್ತಲ ಹಳ್ಳಿಗಳೆಲ್ಲ ಚೆಕ್ 3 ತಂಡಗಳನ್ನು ಮಾಡಿ 3 ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಕಳಿಸ್ಕೊಟ್ಟು ಅವರೆಲ್ಲ ವಿಚಾರ ಮಾಡಿದಾಗ ನಮಗೆ ಕೆಲವೊಂದು ನೋಡಿದವರಿಗೆ ಹೌದು ಈ ತರ ಇವರು ಯಾರೋ ಈ ತರದಂತ ವ್ಯಕ್ತಿಗಳು ಪಲ್ಸರ್ ಬೈಕ್ ಮೇಲೆ ಹೋಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಅನ್ನೋದೊಂದು ಕೆಲವೊಂದು ಬಾತ್ಮೀದಾರರಿಂದ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿಯಲ್ಲಿ ಸಿಗ್ತಾ ಇದ್ದಾಗ
ಇದರ ಜೊತೆ ನಾವು ಈ ಜಿಲ್ಲೆಯಲ್ಲಿ ಹಿಂದಿನ ವರ್ಷಗಳಲ್ಲಿ ಕಳೆದ 5-6 ವರ್ಷಗಳಲ್ಲಿ ಇಂಥ ರಾಬರಿ ಮಾಡಿರುವ ಯಾರಾದರೂ ಟೀಮ್ ಏನಾದರೂ ಇದೆಯಾ ಅಥವಾ ಯಾರಾದರೂ ಆರೋಪಿಗಳಿದ್ದಾರಾ ಅಂತ ನಾವು ಪ್ಯಾನೆಲ್ ಆಗಿ ನಾವು ಚೆಕ್ ಮಾಡೋದು ಶುರು ಮಾಡಿದ್ವಿ. ಮತ್ತು ಆ ಟೈಮಲ್ಲಿ ನಮಗೆ ಸಿಕ್ಕಿರುವಂತಹ ಕೆಲವೊಂದು ರಾಬರಿ ಟೀಮ್ಸು ಮತ್ತು ಅಲ್ಲಿ ಫಿರ್ಯಾದಿದಾರರು ಕೊಟ್ಟಿರುವಂತಹ ಐಡೆಂಟಿಫಿಕೇಶನ್ಸ್ ಎಲ್ಲ ಕೆಲವೊಂದರ ಜೊತೆ ಮ್ಯಾಚ್ ಆಗಿದೆ. ತದನಂತರ ಅವ್ರ ಫೋಟೋಸ್ ಎಲ್ಲ ತೋರಿಸಿದಾಗ ಫಿರ್ಯಾದಿದಾರರು ಒಪ್ಕೊಂಡಿರ್ತಾರೆ, ಹೌದು ಇಂಥವರೇ ನಮಗೆ ಬಂದು ಅಡ್ಡಗಟ್ಟಿ ನಮ್ಮ ಬೈಕನ್ನು ರಾಬರಿ ಮಾಡ್ಕೊಂಡು ಹೋಗಿರ್ತಾರೆ ಅನ್ನೋ ಮಾಹಿತಿ ಅವರು ಮಿಡ್ ನೈಟ್ ನಮಗೆ ಮಾಹಿತಿ ಸಿಕ್ಕುತ್ತೆ ಅರೌಂಡ್ 1 ತದನಂತರ ಇವತ್ತೆಲ್ಲ ಡಿಫ್ರೆಂಟ್ ಅವರು ಈಗಾಗಲೇ ಗೊತ್ತಾಗಿದೆ ಅವರು ಪಟರ್ಗಿ ಗ್ರಾಮದ ದತ್ತರಗಾಂವ ಗ್ರಾಮ ಅಂತ. ತದನಂತರ ಅದೆಲ್ಲ ಆ ಏರಿಯಾ ಹೋಗಿ ಚೆಕ್ ಮಾಡಿದಾಗ ಅವರು ನಮಗೆ ಸಿಕ್ಕಿದವರು ಇದ್ದಾರೆ ಅಂತ. ತದನಂತರ ಅವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಒಪ್ಕೊಂಡಿರ್ತಾರೆ, ನಾವು ಮಾಡಿರೋದು ನಿಜ, ಅವರೇ ಮಾಡಿದ್ದಾರೆ ಮತ್ತು ಬೈಕ್ನು ಬೇರೆ ಕಡೆ ಹೈಡ್ ಮಾಡಿಟ್ಟಿದ್ರು ಅಂತ. ಮತ್ತು ಆ ಬೈಕ್ನು ರಿಕವರಿ ಮಾಡಿಕೊಂಡು 4:30ಗೆ ಆರೋಪಿ ಸಮೇತ ಮತ್ತು ಬೈಕ್ ಸಮೇತ ನಾವು ಸ್ಟೇಷನ್ಗೆ ನಮ್ಮ ಟೀಮ್ಸ್ ಅವರು ಕರ್ಕೊಂಡು ಬಂದಿದ್ದಾರೆ. ಅಷ್ಟೊಂದು ವೇಗವಾಗಿ ಬಹಳಷ್ಟು ಸೆನ್ಸಿಟಿವ್ ಈ ರಾಬರಿ ಡೆಪಾಸಿಟ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರೋ ಸಮಯದಲ್ಲಿ ನಮ್ಮ ಅಧಿಕಾರಿಗಳು ಮಿಡ್ ನೈಟ್ ಆಪರೇಷನ್ ಲೆಕ್ಕದಲ್ಲಿ ಬಿಫೋರ್ 6 o'clock ಬೆಳಗ್ಗೆಗಿಂತ ಮುಂಚೆನೇ ಆರೋಪಿಯನ್ನು ಪತ್ತೆ ಹಚ್ಚಿ ಅವರಿಗೆ ವಶಪಡಿಸಿಕೊಂಡಿದ್ದಕ್ಕೆ ನಾವು ಆಲಂದ್ರ ಡಿವೈಎಸ್ಪಿ ಅವರು ಮತ್ತು CPI ಅಫ್ಜಲ್ಪುರ್ ಅವರಿಗೂ ಅವರದೇ ಟೀಮ್ ಆಗಿರುವಂತಹ PSI ಗಾಲ್ಕಾಪುರ್ ಮತ್ತು PSI ಅಫ್ಜಲ್ಪುರ್ ಮತ್ತು PSI ರೇವೂರ್ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಟ್ ಅವರ ಮೇಲೆ ಒಂದು 4 ಕೇಸ್ ಈಗಾಗಲೇ ರಿಜಿಸ್ಟರ್ ಮಾಡಲಾಗಿದೆ. ಒಂದು RG ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು, ಯೂನಿವರ್ಸಿಟಿಯಲ್ಲಿ ಒಂದು, ನರೋಣ ಪೊಲೀಸ್ ಸ್ಟೇಷನ್ ಒಂದು, ಈ ಹಿಂದಿನ ರಾಬರಿ ಕೇಸಸ್ ಅವರ ಮೇಲೆ ದಾಖಲಾಗಿದೆ. ಅದರ ಸಮೇತ ಇವರು ಆಲ್ಮೇಲ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸಲ್ಲಿ ಆರೋಪಿ ಆಗಿದ್ದಾರೆ. ನಿಗಾ ಇಟ್ಟಿದ್ದಾರೆ, ಅವ್ರ ಮೇಲೆ ಎಲ್ಲ ಕೇಸಸ್ ಫಾಲೋ ಮಾಡ್ತಾರೆ. ನಿಗಾ ಇಟ್ಟಿದ್ದಕ್ಕೆ ನಮ್ಗೆ ಇಮಿಡಿಯೇಟ್ ನಮ್ಗೆ ಮಾಹಿತಿ ಇಂತಿಂತ ಅವ್ರ ಮೇಲೆ ಎಲ್ಲ ಕಡೆ ಮಾಹಿತಿ ಸಿಕ್ಕಿದೆ, ನಮ್ಗೆ ಕನ್ಫರ್ಮೇಶನ್ ಸಿಕ್ಕಿದೆ. ಅದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಸಪ್ರೇಟ್ ಆಗಿ ಆಫೀಸಲ್ಲಿ ಬೈಕ್ ಆರೋಪಗಳು ಆನಂದವರು ಅಷ್ಟು ದೂರ ಯಾಕೆ ಹೋಗಿದ್ರು ಅಂದ್ರೆ ಪ್ರತಿ ಇದಕ್ಕಿಂತ ಮೊದಲು ಮತ್ತೆ ಎಲ್ಲಾದ್ರೂ ಮಾಡಿದ್ರೆ ಆನಂದ ಆರೋಪಿಗಳು ಅಫ್ಜಲ್ಪುರ್ ಆ ಸೈಡ್ ಹೋಗಿದ್ರಲ್ಲ, ಮೂಲತಃ ಅಫ್ಜಲ್ಪುರ್ ಅದೇ ಅವ್ರು ಹೇಳ್ತಾ ಇರೋದು ಆನಂದ್ ಟು ಅಫ್ಜಲ್ಪುರ ರೋಡ್ ಸೈಡ್ ಅದು ಡೈರೆಕ್ಟ್ ರೋಡ್ ಆಕ್ಸೆಸ್ ಇದೆ. ಇದ್ರ ಪ್ರಕಾರ ಅವರು ಎಕ್ಸಾಕ್ಟ್ ಇನ್ನೂ ಮಾಹಿತಿ ನಮ್ಗೆ ಸಿಗ್ಬೇಕಾಗುತ್ತೆ. ಬಟ್ ಅವ್ರು ಅಫೆನ್ಸ್ ಮಾಡೋ ಪ್ರವೃತ್ತಿ ಅವರು ಇದ್ದಾರೆ. ಈ ಮೇನ್ ಆರೋಪಿ ಯಾರಿದ್ದಾರೆ ಸುಧಾಕರ್ ಮೇಲೆ 3 ರಾಬರಿ ಕೇಸ್ ಇದೆ ಮತ್ತು ಹಿಂದೆ ಕೂತಿರುವಂತಹ ಸೆಕೆಂಡ್ ಆರೋಪಿ ಯಾರಿದ್ದಾರೆ ಅವ್ರ ಮೇಲೆ ಒಂದು 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ರೇವೂರ್ ಪೊಲೀಸ್ ಠಾಣೆಯಲ್ಲಿ ಇದೆ. ಅದರಲ್ಲೂ ಅವರೆಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬೇರೆ ಮೇಲೆ ಬಂದಿದ್ದಾರೆ. ಮತ್ತೆ ಬೇರೆ ಟೈಮಲ್ಲಿ ಮಾಡಿ ಇನ್ನೂ ಪ್ರಕರಣ ಬೆಳಕಿಗೆ ಬರಲಾದ ಯಾವ್ದಾದ್ರು ಮಾಹಿತಿ ಕೊಟ್ಟಿದ್ದಾರೆ? ಅವರು ವಿಚಾರಣೆ ಮಾಡಿದ್ವಿ, ಅದು ಇದುವರೆಗೂ ಕಂಡು ಬಂದಿಲ್ಲ. ನಾವು ಎಲ್ಲ ಸ್ಟೇಷನ್ಸ್ ಅವ್ರಿಗೂ ಒಂದು ಎಲ್ಲ ಯೂನಿಟ್ಸ್ ಅವ್ರಿಗೂ ಚೆಕ್ ಮಾಡ್ತಾ ಇದ್ದ ಆರೋಪಿಗಳು ಸಿಕ್ಕಿದ್ದಾರೆ. ನಿಮ್ಮ ಕಡೆ ಯಾವ್ದಾದ್ರು ಇದೆ ಇಂಥವರು ನಿಮ್ಮ ಕಡೆ ಏನಾದ್ರು ಮಾಡಿದ್ದಾರೆ ಫೋಟೋ ತೋರಿಸಿ ಅಂತ ಹೇಳಿದ್ವಿ. ಇನ್ ಕೇಸ್ ಏನಾದ್ರು ಕನ್ಫರ್ಮೇಶನ್ ಬಂದ್ರೆ ಆ ಕೇಸಸ್ ಇದರಲ್ಲಿ ಜಾಯಿನ್ ಮಾಡಿ. ಹಿಂದೆ ಮಾಡಿರೋ